ಜಿಲ್ಲೆ ಯಲ್ಲಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ರಂಜಿತಾ ಸಚಿನ್ ಕಾಟೆ ಅನ್ನುವಂಥ ಒಬ್ಳು ಹೆಣ್ಮಗಳಿಗೆ ಹಲ್ಲೆ ಮಾಡಿ ಕೊಲೆ ಮಾಡೋ ಒಂದು ಪ್ರಯತ್ನ ನಡೆದಿತ್ತು. ನಂತರದಲ್ಲಿ ಬಾಡಿಯನ್ನು ಶಿಫ್ಟ್ ಮಾಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಆಕೆ ಅಸುನೀಗಿದ್ದಾಳೆ ಅನ್ನುವಂಥದ್ದು. ಬಾಡಿಯನ್ನು ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಿದರು. ಇವತ್ತು ಬೆಳಗ್ಗೆ ಪೋಸ್ಟ್ಮಾರ್ಟಮ್ ಆಗ್ತಾ ಇದೆ. ಪೋಸ್ಟ್ಮಾರ್ಟಮ್ ಮುಗಿದ ನಂತರ ಬಾಡಿಯನ್ನು ಯಲ್ಲಾಪುರಕ್ಕೆ ಕಳಿಸ್ಕೊಡುವಂಥ ಕೆಲಸ ಮಾಡಲಾಗುತ್ತೆ. ಈ ಮಧ್ಯ ಆರೋಪಿ ಏನಿದ್ದಾನೆ, ಈ ಪ್ರಕರಣದ ಆರೋಪಿ ಯಲ್ಲಾಪುರದ ಸಮೀಪ ಒಂದು ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಕ್ಕಿದೆ ಅಂತಂದು ನಮಗೆ ಮಾಹಿತಿ ಬಂದಿದೆ. ಸೊ ಹಂಗಾಗಿ ಅದರದ್ದೇನು ಡ್ಯೂ ಪ್ರೊಸೀಜರ್ ಇದೆ ಅದನ್ನು ಕೂಡ ಯಲ್ಲಾಪುರ ಪೊಲೀಸರು ಮಾಡಲಿದ್ದಾರೆ. ಈ ಹಿಂದೆ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಾಡಿಯನ್ನು ಶವಾಗಾರದಿಂದ ಅಂತ್ಯಕ್ರಿಯೆ ಸ್ಥಳಕ್ಕೆ ಕಳಿಸುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿದ್ದು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಸಮಗ್ರವಾದಂಥ ಬಂದೋಬಸ್ತ್ ಪ್ಲಾನನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸು ಮತ್ತು ರಿಸರ್ವ್ ಫೋರ್ಸಸ್ ಏನಿದೆ ಅದನ್ನೆಲ್ಲ ಸೇರಿಕೊಂಡು ಭಾಳ ಉತ್ತಮ ರೀತಿಯ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಯಾರು ಮೃತಳ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಈ ಕುರಿತಾಗಿ ನಿನ್ನೆ ಕೆಲ ಸಂಘಟನೆಗಳು ಬಂದು ಅವರ ಪ್ರತಿಭಟನೆ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವ್ರ ಜೊತೆ ಕೂಡ ನಿರಂತರವಾದ ಒಂದು ಸಂಪರ್ಕದಲ್ಲಿದ್ದೀವಿ. ಪೋಸ್ಟ್ಮಾರ್ಟಮ್ ಮುಗಿದ ತಕ್ಷಣ ಸುಸೂತ್ರವಾಗಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬಂದೋಬಸ್ತ್ ಮಾಡಿಕೊಂಡು ಬಾಡಿಯನ್ನು ಯಲ್ಲಾಪುರಕ್ಕೆ ಕಳಿಸ್ಕೊಡುವಂಥ ಕೆಲಸ ನಮ್ಮ ಕಡೆಯಿಂದ ಮಾಡಲಾಗ್ತದೆ. ಅಧಿಕಾರಿ ಸಿಬ್ಬಂದಿಗಳು ಸುಮಾರು 1,000ಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಯಾಕಂದರೆ ಈ ಹಿಂದೆ ಒಂದೆರಡು ಘಟನೆ ನಡೆದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಸಾರ್ವಜನಿಕ ಆಕ್ರೋಶ ವ್ಯಕ್ತ ಆಗಿತ್ತು ಮತ್ತು ಸಣ್ಣ ಪುಟ್ಟ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಕೂಡ ಎದುರಾಗಿತ್ತು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೇವೆ.